ವಿಧಾನಸೌಧದಿಂದ ರಾಜಭವನಕ್ಕೆ ನಿರೀಕ್ಷೆ ಮಾಡಿದಂತೆ ಕಾಂಗ್ರೆಸ್ ನಾಯಕರ ನಿಯೋಗ ಪರೇಡ್ ಮಾಡ್ತಾ ಇದೆ. ಮಧ್ಯಾಹ್ನ 1:15ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಸುದ್ದಿಗೋಷ್ಠಿಯ ಬಳಿಕ ರಾಜಭವನ ಚಲೋಗೆ ಕರೆ ಕೊಡಲಾಗ್ತಾ ಇದೆ. ಸಿಎಂ ವಿರುದ್ಧ ಕೊಟ್ಟಿರುವಂತಹ ಪೂರ್ವಾನುಮತಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ದಾಖಲು ಮಾಡೋದಕ್ಕೆ ಕಾಂಗ್ರೆಸ್ ನಿಯೋಗ ಈಗ ಮುಂದಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಮೊದಲ ಸಲ ಅಲ್ಲ ಈ ರೀತಿ ರಾಜಕೀಯವಾಗಿ ಸಿಎಂ ಜೊತೆಗೆ ಸಚಿವರು ಹಾಗೂ ಶಾಸಕರೆಲ್ಲ ಪರೇಡ್ ಮಾಡೋದು ರಾಜಭವನಕ್ಕೆ. 2011ರಲ್ಲೂ ಕೂಡ ರಾಜ್ಯ ರಾಜಕಾರಣ ಇಂಥದ್ದೇ ಮಜಲನ್ನ ತಲುಪಿತ್ತು. ಆಗ ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು, ಅವರ ವಿರುದ್ಧ ಸ್ಯಾಂಕ್ಷನ್ ಗ್ರಾಂಟ್ ಆಗ್ತಾ ಇದ್ದ ಹಾಗೆ ಶಾಸಕರು ಸಚಿವರು ಎಲ್ಲರೂ ಕೂಡ ರಾಜಭವನಕ್ಕೆ ಹೋಗಿ ತಮ್ಮ ಪ್ರತಿಭಟನೆಯನ್ನ ದಾಖಲಿಸಿದ್ರು. ಈಗ ಸರದಿ ಕಾಂಗ್ರೆಸ್ ನಿಯೋಗ ರಾಜಭವನಕ್ಕೆ ತೆರಳೋದಕ್ಕೆ ಮುಹೂರ್ತವನ್ನ ಕೂಡ ಸಿದ್ಧಪಡಿಸಿಕೊಂಡಿದೆ. ಅದಕ್ಕೂ ಮುಂಚೆ ಒಂದು ಸುದ್ದಿಗೋಷ್ಠಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಲಿಕ್ಕಿದ್ದಾರೆ. 1:15ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರ ಮುಂದಿನ ಕಾನೂನಾತ್ಮಕ ಹೋರಾಟ, ಜೊತೆಗೆ ಬಿಜೆಪಿ ವಿರುದ್ಧ ಮಾಡುವಂತಹ ಆರೋಪ ಏನು ಅನ್ನೋದು ಸಹಜವಾಗಿ ಇರುವಂತಹ ಕುತೂಹಲ ಆಗ್ತಾ ಇದೆ. 40 ವರ್ಷಗಳ ಇತಿಹಾಸದಲ್ಲೇ, ರಾಜಕೀಯ ಇತಿಹಾಸದಲ್ಲೇ ಮೊದಲ ಸಲ ಕಾನೂನು ಇಕ್ಕಳದಲ್ಲಿ ಸಿದ್ದರಾಮಯ್ಯ